ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಏನೇ ಮಿಸ್ಟೇಕ್ ಆದ್ರೂ ಐ ಆಮ್ ರಿಯಲಿ ಸಾರಿ. ನಾನು ನೈಟಿಂದ ಲೋಗೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈಲಿ ಲೋಗೋ ಇನ್ಮೇಲಿಂದ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಐ ಆಮ್ ರಿಯಲಿ ಸಾರಿ. ಬಟ್ ನಾನಿವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಎಲ್ಲಿಂದ ಹೊರಡ್ತಾ ಇದ್ದೀನಿ ಅಂದರೆ ಟೆಂಪಲ್ಗೆ ಹೋಗಿದ್ವಿ. ಯಾವ ಟೆಂಪಲ್ ಅಂದರೆ ಹೊಸಪೇಟೆ ಹತ್ರ ಇರೋ ಹುಲಿಗೆಮ್ಮ ಟೆಂಪಲ್ ಅಂತ ಇದೆ ಮುಂಡ್ರಾಬಾದಲ್ಲಿ. ಸೊ ಆ ಟೆಂಪಲ್ಗೆ, ಅದು ನಮ್ಮ ಮನೆ ದೇವರು. ಸೊ ಅಲ್ಲಿ ಹೋಗಿ ನಾವು ರಿಟರ್ನ್ ಬರ್ತಾ ಇದ್ದೀವಿ. ಸೊ ಅಲ್ಲಿ ನಾನು ಹೋಗಿ ಒಂದಿನ ಸ್ಟೇ ಆಗಿದ್ವಿ. ಯಾಕೆ ಅಂದರೆ ನನ್ನ ಮಗನ ಬರ್ಡೇ ಬೇರೆ ಇತ್ತು. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ನೈಟ್ ಅಲ್ಲಿ ಇದ್ದುಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡಿ ರಿಟರ್ನ್ ಬರೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಹಾಕಿದ್ವಿ. ಸೊ ಅದಕ್ಕೆ ನಾವು ಅಲ್ಲಿ ಹೋಗಿಬಿಟ್ಟು ಒಂದು ದಿನ ಸ್ಟೇ ಆಗಿಬಿಟ್ಟು, ಸೊ ಅಲ್ಲಿಯ ಒಂದು ಬರ್ಡೇ ಎಲ್ಲ ಚೆನ್ನಾಗಾಯಿತು. ಫ್ಯಾಮ್ಲಿ ಎಲ್ಲ ಹೋಗಿಬಿಟ್ಟು ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಕೇಕ್ ಎಲ್ಲ ತಂದುಬಿಟ್ಟು ಬರ್ಡೇನ ತುಂಬ ಚೆನ್ನಾಗಿ ಮಾಡಿ ಊಟ ಮಾಡಿಬಿಟ್ಟು ಅಲ್ಲಿ ಮಲ್ಕೊಂಡು ಮತ್ತು ನೆಕ್ಸ್ಟ್ ಡೇನೇ ನಾವು ಹೊರಟ್ವಿ. ಸಾಯಂಕಾಲ 5 o'clockಗೆ ಆ ಥರ ಹೊರಟ್ವಿ. ಸೊ ಅಲ್ಲಿಂದ ಸ್ವಲ್ಪ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಹಾಗೆ ತಮಾಷೆ ಮಾಡ್ತಾ, ಹಾಡು ಕೇಳ್ತಾ, ನಗ್ತಾ ತುಂಬ ಖುಷಿಯಿಂದನೇ ಹೊರಟ್ವಿ. ಸೊ ಅಲ್ಲಿ ಹೊರಡುವಾಗ ಅಂದರೆ ಟೀ ಕುಡಿದ್ಬಿಟ್ಟು ಹೊರಟಿರಲಿಲ್ಲ. ಸೊ ಹಾಗಾಗಿ ನಾವು ಹೋಟೆಲ್ನ ನೋಡ್ತಾ ಇದ್ವಿ, ಎಲ್ಲಾದರೂ ಚೆನ್ನಾಗಿ ಟೀ ಸಿಗುತ್ತಾ ಅಂತ. ಸೊ ಹೊರಡಬೇಕಾದ್ರೆ ನಮಗೆ ಒಂದು ಇಲ್ಲಿ ಅನ್ನಪೂರ್ಣ ರೆಸ್ಟೋರೆಂಟ್ ಅಂತ ನೋಡಿದ್ವಿ. ಸೊ ಇಲ್ಲಿ ನಾವು ತುಂಬ ಚೆನ್ನಾಗಿ ಕಾಫಿ ಟೀ ಸಿಗುತ್ತೆ ಅಂತ ಕೇಳಿದ್ವಿ. ಸೊ ಹಾಗಾಗಿ ಇಲ್ಲೇ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅಲ್ಲಿ ಹೋಗ್ತೀವಿ. ಸೊ ಇಲ್ಲಿ ಹೊರಡಬೇಕಾದ್ರೆ ನನ್ನ ಮಗ ಮಲ್ಕೊಂಡಿದ್ದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಒಂದು ಹೆಣ್ಣು ಪಾಪು ಮತ್ತು ಒಂದು ಗಂಡು ಪಾಪು ಇದ್ದಾರೆ. ಇಲ್ಲಿ ಆ ರೆಸ್ಟೋರೆಂಟ್ ಒಳಗೆ ನಾವು ಹೊರಡ್ತಾ ಇದ್ದೀವಿ. ಸೊ ನೋಡಿ ನೀವು ರೆಸ್ಟೋರೆಂಟ್ ಯಾವ ರೀತಿ ಇದೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದು ಈ ರೆಸ್ಟೋರೆಂಟಲ್ಲಿ. ಸೊ ಹಾಗಾಗಿ ನಾನು ಕೂಡ ಈ ಥರ ರೆಸ್ಟೋರೆಂಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯಾಕಂದರೆ ನಾವು ಮಾಮೂಲಿ ಹೊರಡಬೇಕಾದ್ರೆ ಚಿಕ್ಕ ಅಂಗಡಿಯಲ್ಲೆಲ್ಲ ಟೀ ಇರುತ್ತೆ. ಸೊ ಅಲ್ಲೆಲ್ಲ ಕುಡಿದು ಹೋಗ್ತಾ ಇದ್ವಿ. ಸೊ ವೆರಿ ಫಸ್ಟ್ ಟೈಮ್ ಹೊರಡಬೇಕಾದ್ರೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಯಾಕಂದರೆ ರೆಸ್ಟೋರೆಂಟ್ ಅಂದ ತಕ್ಷಣ ತುಂಬ ಬೆಲೆ, ಅಂದರೆ ತುಂಬ ಜಾಸ್ತಿ ಅಮೌಂಟ್ ಇರುತ್ತೆ ಹಾಗೆ ಹೀಗೆ ಅಂತ ನಾನು ಕೇಳ್ತಾಯಿದ್ದೆ. ಸೊ ಹಾಗಾಗಿ ಹೋಗ್ತಾ ಇರಲಿಲ್ಲ. ಸೊ ಆಮೇಲೆ ಇಲ್ಲ ಚೆನ್ನಾಗಿರುತ್ತೆ, ಏನೊಂದು 10 ರೂಪಾಯಿ ಮಾತ್ರ ಜಾಸ್ತಿ ಹೆಚ್ಚು ಕಮ್ಮಿ ಇರುತ್ತೆ, ಹೋಗಿ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ರೆಸ್ಟೋರೆಂಟ್ ಕಾಫಿ ಆಗಲಿ ಟೀ ಆಗಲಿ ಹೇಗಿರುತ್ತೆ ಅಂತ. ಇವಾಗ ನಾನು ರೆಸ್ಟೋರೆಂಟ್ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಮ್ಮ ಹಸ್ಬೆಂಡ್, ನನ್ನ ಮಗಳು, ನನ್ನ ಮಗ ಮತ್ತು ನನ್ನ ತಮ್ಮ ಊರಿಂದ ನಮ್ಮ ತಮ್ಮಂಗೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವರು ಕೂಡ ಬಂದು ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಆಮೇಲೆ ನಾನು ನಮ್ಮತ್ತೆ ಬಂದು ಕೂತ್ಕೊಂಡಿದ್ದೀನಿ. ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ಲು ಫ್ರೆಂಡ್ಸ್. ಅಷ್ಟು ಶೀತ ಇದೆ ಮತ್ತು ಅಷ್ಟು ಚಳಿ ಇದೆ, ಆದ್ರೂ ಬೇಕು ಅಂತ ತುಂಬ ಹಠ ಮಾಡ್ತಿದ್ರು. ಸೊ ನಾವು ಕೂಡ ಅವಳಿಗೆ ಕನ್ವಿನ್ಸ್ ಮಾಡ್ತಾಯಿದ್ವಿ ಬೇಡ ಅಂತ. ಆದರೂ ಅವಳು ಕೇಳಲೇ ಇಲ್ಲ. ತುಂಬಾ ಹಠ ಮಾಡಿ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವಳು. ಇಲ್ಲಿ ನೀರು ಕೂಡ ಅಮೌಂಟಿಂದಲೇ ತೊಗೋಬೇಕು ಫ್ರೆಂಡ್ಸ್. ಸೊ ನಾನು ಅದನ್ನೇ ತೋರಿಸ್ತಾ ಇದ್ದೆ ಅಲ್ವಾ ವೀಡಿಯೋದಲ್ಲಿ. ಸೊ ನಮ್ಮ ಹಸ್ಬೆಂಡು ನನ್ನ ತಮ್ಮ ನೋಡಿಬಿಟ್ಟು ನಗ್ತಾಯಿದ್ರು. ನೀರು ಕೂಡ ನೀನು ವೀಡಿಯೋ ಮಾಡಿ ಹಾಕ್ತೀಯಾ ಅಂತ ಲೋಗೋದಲ್ಲಿ ಅಂತ. ಹೌದು, ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ರಂತಾನೆ ಸಬ್ಸ್ಕ್ರೈಬರ್ಸ್ ಆಗಲಿ, ನಮ್ಮನ್ನು ನೋಡೋರ್ಗಾಗಲಿ ಎಲ್ಲ ಗೊತ್ತಾಗೋದು ಅಂತ. ಸೊ ಅವರು ಅದೇ ಥರ ತಮಾಷೆ ಮಾಡ್ತಾನೆ ಇದ್ದರು ನನಗೆ. ಸೊ ನಾನು ಅದೇ ಥರ ತಮಾಷೆ ಅಂತಲೇ ತಿಳ್ಕೊಂಡ್ಬಿಟ್ಟು ನಾನು ಅದೇ ರೀತಿ ಹೋಗ್ತಾಯಿದ್ದೆ. ಸೊ ಆಮೇಲೆ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು, ಐಸ್ ಕ್ರೀಮ್ ಬೇಕು ಹಂಗೆ ಹಿಂಗೆ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ
ಇವಾಗ ನೋಡಿ ನನ್ನ ಸ್ಕಿನ್ ತುಂಬಾ ಡ್ರೈ ಆಗಿಬಿಟ್ಟಿದೆ. ಜರ್ನಿ ಮಾಡ್ತಿದ್ವಿ ಅಲ್ವಾ, ಸೊ ತುಂಬ ಹವಾ ಬೇರೆ ಇತ್ತು ಹೊರಗಡೆ, ತುಂಬ ಚಳಿ. ನಮ್ಮ ಹಸ್ಬೆಂಡು ನನ್ನ ಮಗಳಿಗೆ ನೋಡಿ ಆ್ಯಕ್ಸಿಡೆಂಟ್ ಕೊಡಿಸೋಕೆ ಅಂತ ಹೋದರು. ಸೊ ಅವ್ರ ಜೊತೆ ನಾನು ಹೋದೆ. ತುಂಬ ಹಠ ಅಂದರೆ ತುಂಬ ಹಠ. ಅವಳಿಗೆ ಬೇಕು ಅಂದಿದ್ದನ್ನು ಕೊಡಿಸ್ಲೇಬೇಕು, ಅಷ್ಟು ಹಠ ಮಾಡ್ತಾಳೆ. ಸೊ ಆ್ಯಕ್ಸಿಡೆಂಟ್ ಕೊಡಿಸೋಕ್ಕೆ ನಮ್ಮ ಹಸ್ಬೆಂಡ್ ಹೋದ್ರು. ಸೊ ನಾವು ಒಂದು ತಗೋ ಅಂದರೆ ಅವಳು ಬೇಡ, ನನಗೆ ಇನ್ನೊಂದು ಬೇಕು ಅಂತ ಅದನ್ನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾನು ಹೇಳಿದೆ, ಇಲ್ಲ ಇದು ತಗೋ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಒಂದು ಸಲ ತಿಂದು ನೋಡು ಅಂತ ಹೇಳಿದೆ. ಆಮೇಲೆ ಎರಡು ತೊಗೊಂಡ್ಬಿಟ್ಟು ನೋಡಿದ್ಲು ಅವಳು ಯಾವ್ದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ. ಯಾಕಂದರೆ ಅವಳು ನಾವೇನು ಇಷ್ಟಪಡ್ತೀವೋ ಅವಳು ಅದನ್ನು ತೊಗೊಳ್ಳಲ್ಲ. ಅವಳಿಗೇನು ಇಷ್ಟ ಆಗುತ್ತೋ ಸೊ ನಾವು ಅದನ್ನೇ ಅವಳಿಗೆ ಕೊಡಬೇಕು, ಆ ಥರ ಅವಳು. ಸೊ ಹಾಗಾಗಿ ನಾವು ಓಕೆ ಅಂದ್ಬಿಟ್ಟು ಅವಳು ಯಾವ್ದು ಕೇಳಿದ್ಲೋ ಅದೇ ಥರನೇ ನಾವು ಆ್ಯಕ್ಸೆಂಟ್ ಕೊಡಿಸಿದ್ವಿ. ಆಮೇಲೆ ನಾನು ಒಂದು ತೊಗೊಳ್ಳೋಣ ಅಂತ ನೋಡಿದೆ ಫ್ರೆಂಡ್ಸು, ನನಗೆ ಇಷ್ಟ ಆಗಲಿಲ್ಲ ಅದರಲ್ಲಿ ಯಾವುದೂ. ಸೊ ಹಾಗಾಗಿ ನಾನು ಮತ್ತೆ ನೋಡಿಬಿಟ್ಟು ಹಾಗೇ ರಿಟರ್ನ್ ಇಟ್ಬಿಟ್ಟೆ. ನೋಡಿ ಅಲ್ಲಿ ಇಟ್ಟು ಅಷ್ಟರೊಳಗೆ ಮತ್ತೆ ಇಲ್ಲಿ ನನಗೆ ಕಾಫಿ ಬಂದು ರೆಡಿ ಆಗಿಬಿಟ್ಟಿತ್ತು ಆಲ್ರೆಡಿ. ನಮ್ಮ ಹಸ್ಬೆಂಡ್ ಕರೆದು ಬಾ ಕಾಫಿ ತಣ್ಣಗಾಗಂತೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಹೊರಟೆ ನಾನು ಕಾಫಿ ಕುಡಿಯೋಕ್ಕೆ ಅಂತ. ಸೊ ನಮ್ಮ ಅತ್ತೆಯವರು ಕುಡಿದ್ರು ಕಾಫಿ. ಆಮೇಲೆ ತುಂಬಾ ತಣ್ಣಗಿದೆ, ಬಿಸಿನೇ ಇಲ್ಲ ಅಂತ ಹೇಳಿದರು. ಸೊ ಅದು ಮೊದಲೇ ಹವಾ ತುಂಬ ಹೊರಗಡೆ ತುಂಬ ತಣ್ಣಗಿದೆ, ಅಂಥದ್ರಲ್ಲಿ ಮತ್ತೆ ಕಾಫಿನೂ ತಣ್ಣಗಿದ್ರೆ ಹೇಗೆ ಕುಡಿಯೋಕ್ಕೋಗುತ್ತೆ ಅಲ್ವಾ. ಸೊ ಅದಕ್ಕೆ ಮತ್ತೆ ವೇಟ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಹೇಳಿದ್ವಿ, ಈ ಥರ ಇದೆ, ಬೇಡ ನಮಗೆ ಬಿಸಿ ಕೊಡಿ ಅಂದ್ಬಿಟ್ಟು ಮತ್ತು ನಾವೆಲ್ಲ ರಿಟರ್ನ್ ಮಾಡಿದ್ವಿ. ಇವರೇ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು. ನಮ್ಮ ಅತ್ತೆ ಹೇಳ್ತಾಯಿದ್ರು, ಮುಂಚೆನೂ ಒಂದು ಸಲ ಬಂದಮೇಲೆ ಅವರು ಇದೇ ಥರ ಮಾಡಿದರು. ಆಮೇಲೆ ನಾವು ಹೇಳಿದ್ವಿ ಅವರಿಗೆ. ಆಮೇಲೆ ಓಕೆ ಮೇಡಮ್ ಸಾರಿ ಅಂತ ಕೇಳಿಬಿಟ್ಟು ಮತ್ತೆ ಬಿಸಿ ಮಾಡ್ಕೊಂಬಂದ್ರು ಅಂತ ಹೇಳಿದರು. ನನ್ನ ಮಗ, ನನ್ನ ತಮ್ಮ, ನಮ್ಮತ್ತೆ. ಅವನು ಕೂಡ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಫ್ರೆಂಡ್ಸ್, ನನಗೂ ಬೇಕು ಅಂತ. ನಾನು ನನ್ನ ಮಗಳಿಗೆ ಹೋಗಿ ಪಾಪ ಅವನಿಗೂ ಒಂಚೂರು ತಿನ್ನಿಸು, ಯಾಕಂದರೆ ಅವನಿಗೆ ಆಲ್ರೆಡಿ ತುಂಬಾ ಶೀತ ಬಂದುಬಿಟ್ಟಿದ್ದು ಫ್ರೆಂಡ್. ತುಂಬ ಅಂದರೆ ನೀರೆಲ್ಲ ಚೇಂಜ್ ಆಗಿಬಿಟ್ಟು ಆಲ್ರೆಡಿ ಅವನಿಗೆ ಶೀತ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅವನಿಗೆ ಕೊಡಿಸೋದು ಬೇಡ, ಫುಲ್ಲು ದೊಡ್ಡದಿದೆ ಬೇಡ, ಅವಳು ಅದರಲ್ಲೇ ಅವಳಿಗೆ ಶೇರ್ ಮಾಡಲಿ ಅಂತ ಹೇಳಿದರೆ ಅವ್ನು ತೊಗೊಳೋಕ್ಕೆ ರೆಡಿ ಇಲ್ಲ, ನನಗೆ ಸಪ್ರೇಟ್ ಬೇಕು ಅಂದ್ಬಿಟ್ಟು ತುಂಬಾ ಅಳ್ತಾ ಇದ್ದ. ಅದು ಅವಳ ಅಕ್ಕ ತಿನ್ಸೋಕೆ ಹೋದ್ರೂ ತಿಂತಾ ಇರಲಿಲ್ಲ, ಅಷ್ಟು ಅಳ್ತಾ ಇದ್ದ. ಸರಿ ತೊಗೊಂಬನ್ನಿ, ಶೇರ್ ಮಾಡ್ಕೊಂಬಿಡೋಣ, ಅವನಿಗೊಂಚೂರು ತಿನ್ಸೋಣ ಅಂದ್ಬಿಟ್ಟು ತೊಗೊಂಬಂದ್ವಿ. ಸೊ ಆಮೇಲೆ ಅವನಿಗೆ ಫುಲ್ ಹಠ ಬಂದುಬಿಡ್ತು, ಅವ್ರ ಡ್ಯಾಡಿನೂ ತಿನ್ನಿಸ್ಬೇಕು, ಇಲ್ಲ ಅವ್ರ ಡ್ಯಾಡಿನೂ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ದ. ಅವ್ರ ಡ್ಯಾಡಿ ಹೇಳ್ತಿದ್ದಾರೆ, ಇಲ್ಲ ನಾನು ಕಾಫಿ ಕುಡಿಬೇಕು ಮಗನೇ, ನೀನು ತಿನ್ನು, ನನಗೆ ಬೇಡ ಅಂದರೂ ಕೇಳ್ತಾನೆ ಇಲ್ಲ. ಇವಾಗ ನೋಡ್ತಾ ಇರಿ ನೀವೇ ಎಷ್ಟು ಹಠ ಮಾಡ್ತಾನೆ ಅಂದರೆ ನೋಡಿ. ಅವ್ನು ತಿನ್ನೋದಕ್ಕಿಂತ ಅವ್ರ ಡ್ಯಾಡಿನೇ ತಿನ್ನಬೇಕಂತೆ. ಆಯ್ಸಿಂದ ಅಷ್ಟು ಹಠ ಮಾಡ್ತಿದ್ದಾನೆ. ಒಂದು ಸಲ 2 ಸಲ ಓಕೆ ಅಂದ್ಬಿಟ್ಟು ತಿಂದರು, ಬಟ್ ಅವನು ಹಿಂಗೆ ಅಲ್ಲಿ ಫುಲ್ ತಿನ್ನಬೇಕು ಅಂತಲೇ ಹೇಳ್ತಾ ಇದ್ದ. ನೋಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಸೊ ಆಮೇಲೆ ನನ್ನ ಮಗಳು 1-2 ಸಲ ನನಗೂ ತಿನ್ನಿಸಿದ್ಲು, ನಾನು ತಿಂದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಐಸ್ಕ್ರೀಮ್ದು ತುಂಬ ಟೇಸ್ಟಿಯಾಗಿತ್ತು. ಬಟ್ ಏನು ಅಂದರೆ ಇವಾಗ ತುಂಬ ಹವಾ ಇದೆ ಅಲ್ವಾ, ತುಂಬ ಚಳಿ ಇದೆ, ಸ್ವಲ್ಪ ತಿನ್ನೋಕೆ ಭಯ ಅಷ್ಟೇ. ಇವಾಗ ಕಾಫಿ ಬರುತ್ತೆ ರೆಡಿಯಾಗಿ, ಬಿಸಿ ಮಾಡ್ಕೊಂಬರ್ತಾರೆ ಫ್ರೆಂಡ್ಸ್ ಮತ್ತು ಕಾಫಿನ. ಸೊ ಮತ್ತು ಅವರು ವೇಟ್ರ್ ಕೇಳ್ತಾರೆ ನನಗೆ, ಇವಾಗ ಓಕೆನಾ ಮೇಡಮ್ ಚೆನ್ನಾಗಿದೆಯಾ ಕಾಫಿ ಅಂತ. ಸೊ ನಾನು ಸರಿ ತುಂಬ ಚೆನ್ನಾಗಿದೆ ಓಕೆ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ. ಮತ್ತು ಆಮೇಲೆ ನಮ್ಮ ಹಸ್ಬೆಂಡ್ ತುಂಬಾ ಕೀಟ್ಲೆ ಮಾಡ್ತಾಯಿದ್ರು ಅಲ್ಲಿ. ಸೊ ಹಾಗಾಗಿ ನಾನು ನಗ್ತಾ ಇದ್ದೆ. ಮತ್ತು ಎಲ್ಲ ಮುಗಿದು ಹೊರಡಬೇಕಾದ್ರೆ ಮತ್ತು ನನ್ನ ಮಗನ ಬಾಟಲೆಲ್ಲ ಮರ್ತೋಗ್ತಾ ಇದ್ವಿ. ಸೊ ಮತ್ತೆ ರಿಟರ್ನ್ ಬಂದು ಟಿಶ್ಯೂ ಪೇಪರ್, ನನ್ನ ಮಗನ ಬಾಟಲು ಎಲ್ಲ ತೊಗೊಂಡು ಮತ್ತೆ ರಿಟರ್ನ್ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಾನಿವಾಗ
ತುಂಬ ಚೆನ್ನಾಗಿತ್ತು. ಬಟ್ ಕಾಫಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಆ ಸೈಡ್ ಹೋದ್ಮೇಲೆ. ಇವಾಗ ಯಾವ ಸೈಡ್ ಬರುತ್ತೆ ಅಂದರೆ ನಾವು ಅದೇ ಹೊಸಪೇಟೆ ದಾಟಿ ಒಂದು 1 ಅವರ್ ಆದಮೇಲೆ ಇದು ಬರುತ್ತೆ, ರೈಟ್ ಸೈಡಲ್ಲಿ ಇರುತ್ತೆ. ಬನ್ನಿ ನೀವು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಕುಡ್ದಾದ್ಮೇಲೆ ಇವಾಗ ಹೊರಡ್ತಾ ಇದ್ದೀವಿ ಮತ್ತೆ ರಿಟರ್ನು. ಇನ್ನು ಬೆಂಗಳೂರವರೆಗೂ ನಾವು ರೀಚ್ ಆಗಬೇಕು ಫ್ರೆಂಡ್ಸ್. ನೈಟೆಲ್ಲ ಫುಲ್ಲು ಚಳಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಾಫಿ ಎಲ್ಲ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಕಾಫಿ ಕುಡಿದು ಹೊರಡ್ತಾ ಇದ್ದೀವಿ. ನನ್ನ ಮಗ ಬೇರೆ ತುಂಬ ಅಳ್ತಾ ಇದ್ದ. ಅವನೇನು ಮಾಡಿದ್ದು ಬಿಟ್ಟಿದ್ದಾನೆ ಅಂದರೆ ತಿಂತಾ ಇದ್ದ ಐಸ್ಕ್ರೀಮ್ನ. ಐಸ್ಕ್ರೀಮ್ ಕೋಪ ಬಂದುಬಿಡ್ತು ಅವನು. ಕೋಪ ಬಂದ ತಕ್ಷಣ ಐಸ್ಕ್ರೀಮ್ ತೊಗೊಂಡು ಜೋರಾಗಿ ಎಸೆದ್ಬಿಟ್ಟ ಅವನು. ಕೆಳಗೆ ಬಿದ್ದುಬಿಡ್ತು. ಅದನ್ನು ಕೆಳಗೆ ಬಿದ್ದು ಮತ್ತೆ ಅದು ಬೇಕು ಅಂತ ಹೇಳ್ತಾರೆ. ಇವಾಗ ಕೆಳಗಡೆ ಬಿದ್ದಿರೋದನ್ನು ಮಕ್ಕಳಿಗೆಲ್ಲ ತಿನ್ನಿಸೋ ಆಗಿಲ್ವಲ್ಲ. ಸೊ ಹಾಗಾಗಿ ನಾವು ಮತ್ತೆ ಡಸ್ಟ್ಬಿನಲ್ಲಿ ಹಾಕಿಬಿಟ್ಟು ಸೀದಾ ಅವನಿಗೆ ಕರ್ಕೊಂಬಂದ್ಬಿಟ್ಟೆ. ತುಂಬಾ ಅಳ್ತಾ ಇದ್ದ, ನಿದ್ದೆ ಬೇರೆ ಬಂದಿತ್ತು ಅವನಿಗೆ. ಸೊ ಹಾಗಾಗಿ ನಾನು ಫಸ್ಟು ಕುತ್ಕೊಂಡ ತಕ್ಷಣ ಅವನಿಗೆ ಮಲಗಿಸ್ಬಿಟ್ಟೆ. ಸೊ ಕಂಟಿನ್ಯೂ ಆಗ್ತಾಯಿದೆ ನಮ್ಮ ಜರ್ನಿ ಇವಾಗ. ಸೊ ಹೋಗಬೇಕಾದ್ರೆ ಅಲ್ಲಿ ನೋಡಿ ಸಾಯಿಬಾಬಾ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಸಾಯಿಬಾಬಾ. ತುಂಬ ಜನನೇ ಹೇಳ್ತಾರೆ ಅಲ್ಲಿ ಒಳಗಡೆ ಒಂಥರ ಗುಹೆ ಥರ ಇದೆ, ತುಂಬ ಚೆನ್ನಾಗಿದೆ, ಒಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗೋಣ. ನೀವು ನೋಡ್ತಾ ಇದ್ದೀರಲ್ವ ಸಾಯಿಬಾಬಾ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಅಲ್ಲಿ ಸ್ವಲ್ಪ ಗಾಡಿಗೆ ನಾವು ಸ್ಲೋ ಮಾಡಿಬಿಟ್ಟು ಮುಂದೆ ಹೊರಟ್ವಿ. ಸೊ 9:30 10:30ಗೆ ನಾವು ಒಂದು ಸೈಡ್ ಹಾಕಿಬಿಟ್ಟು ಊಟ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಎಗ್ ರೈಸ್ ಇತ್ತು. ಸೊ ಅದು ಇನ್ನೂ ಬರೋದು ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ನಾವು ಆಮ್ಲೆಟ್ ತೊಗೊಂಡ್ವಿ. ಆಮ್ಲೆಟ್ ತಿಂದಾದ್ಮೇಲೆ ಎಗ್ ರೈಸ್ ಕೂಡ ಬಂದುಬಿಡ್ತು ನಮ್ಮದು. ನೋಡ್ತಾ ಇದ್ರಲ್ವ ಎಗ್ ರೈಸ್ ತೊಗೊಂಡ್ವಿ. ಆಗಲೇ ಟೈಮ್ ಬೇರೆ ಆಗಿತ್ತು, ಹೊಟ್ಟೆ ಬೇರೆ ಅಷ್ಟು. ಇವಾಗ ನಾವು ಕಂಟಿನ್ಯೂ ಜರ್ನಿ ಮಾಡ್ತೀವಿ ಫ್ರೆಂಡ್ಸ್, ಎಲ್ಲೂ ಸ್ಟಾಪ್ ಮಾಡಲ್ಲ. ಇವಾಗ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಅಲ್ಲಿ ಟೆಂಪಲ್ ಇದೆ ನೋಡಿ, ಟೆಂಪಲ್ ಕಾಣಿಸ್ತಾ ಇದೆ, ಆಂಜನೇಯ ಟೆಂಪಲ್. ಸೊ ಅಲ್ಲೋಗಿ ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಮನೆಗೆ ಕೂಡ ರೀಚ್ ಆಗಿಬಿಟ್ವಿ ನಾವು ಬೇಗನೆ. ಇವಾಗ ಕೆಳಗಡೆ ಇಳ್ಕೊತಾ ಇದ್ದೀನಿ ನಾನು. ತುಂಬಾ ಟಯರ್ಡ್ ಆಗಿತ್ತು ಫ್ರೆಂಡ್ಸ್. ಸೊ ಕೆಳಗಡೆ ಇಳಿದಾದ್ಮೇಲೆ ಬೇಗ ಮೇಲೆ ಹೋದ್ವಿ. ಸೊ ನಮ್ಮದು ಫಸ್ಟ್ ಫ್ಲೋರಲ್ಲಿ ಇರೋದು ಮನೆಗೆ ಹೋಗಿ ಕೀ ತೆಗೆದುಬಿಟ್ಟು ಒಳಗೆ ತುಂಬಾ ಕತ್ಲಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಐ ಹೋಪ್ ನಿಮಗೆ ಸ್ವಲ್ಪ ಕತ್ಲೆ ಕಾಣಿಸ್ತಾ ಇರ್ಬೋದು ವಿಡಿಯೋನ. ಸೊ ಟಾರ್ಚ್ ಆಗಿಬಿಟ್ಟು ನಾನು ಕೀನ ತೆಗೆದೆ. ಇವಾಗ ತೆಗೆದುಬಿಟ್ಟು ಒಳಗಡೆ ಹೋದೆ ಫ್ರೆಂಡ್ಸ್. ನೋಡಿ ಫುಲ್ಲು ಕತ್ಲಿದೆ, ಏನೂ ಕಾಣಿಸ್ತಾನೆ ಇಲ್ಲ. ಕೈಯಲ್ಲಿ ಮಗು ಬೇರೆ ಇದೆ, ಬ್ಯಾಗ್ ಬೇರೆ ಇತ್ತು. ಸೊ ಹಾಗೂ ಪರವಾಗಿಲ್ಲ ಅಂದ್ಬಿಟ್ಟು ಹೋದ್ವಿ ಒಳಗಡೆ. ಓಪನ್ ಮಾಡಿದೆ ಡೋರು. ಆಮೇಲೆ ಸ್ವಲ್ಪ ಹೊತ್ತು ಅಂದರೆ ದೇವಸ್ಥಾನಕ್ಕೂ ಹೋಗಿದ್ವಲ್ವ. ಸೊ ಅದಕ್ಕೆ ಕೆಳಗಡೆ ಫಸ್ಟ್ ಹೋದಾಗ ಮನೆಯಲ್ಲಿ ಕೂತ್ಕೋಬೇಕು ಅಂತ ಹೇಳಿದರು ನಮ್ಮತ್ತೆ. ಸೊ ಕೆಳಗಡೆ ಕೂತ್ಕೊಂಡು ಮತ್ತೆ ಎದ್ದೆ. ಒಂದು 5 ನಿಮಿಷ ಆದಮೇಲೆ ದೇವ್ರ ದೀಪ ಹಚ್ಚಬೇಕು ಅಂತ ಹೇಳಿದ್ರು ನಮ್ಮತ್ತೆ. ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಹೋಗಿ ದೀಪ ಹಚ್ಚಿ ಕೈ ಮುಗಿ ಅಂತ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ನಾನು ಬೇಗ ಎದ್ದುಬಿಟ್ಟು ಅಲ್ಲಿಂದ ಮಕ್ಕಳು ಬೇಳೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಮತ್ತು ಲೇಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ದೀಪ ಎಲ್ಲ ಅಂಟಿಸ್ಬಿಟ್ಟು
ದೇವರಿಗೆ ಕೈ ಮುಗಿಸ್ಕೊಂಡು ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಫಸ್ಟ್ ವಿಡಿಯೋ ನನಗೆ ಯಾವ ಥರ ಮಾತಾಡಬೇಕು, ಹೇಗೆ ತೊಗೋಬೇಕು ವಾಯ್ಸು ಅಂತ ಗೊತ್ತಿಲ್ಲ. ಸೊ ನನಗೆ ಎಷ್ಟರ ಮಟ್ಟಿಗೆ ಬರುತ್ತೋ ಅಷ್ಟರ ಮಟ್ಟಿಗೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಡೈಲಿ ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡಿ. ಏನೇ ಮಿಸ್ಟೇಕ್ ಆದರೂ ಸ್ವಲ್ಪ ನನಗೆ ಹೇಳ್ತಾರಲ್ವ, ಏನೇ ಮಿಸ್ಟೇಕ್ ಆದರೂ ಅದು ಎತ್ತಿದ್ದು ಬುದ್ಧಿ ಹೇಳಿ ಅಂತ. ಸೊ ಅದೇ ಥರ. ಸೊ ಕೆಟ್ಟದಾಗಿ ಕಮೆಂಟ್ ಹಾಕಬೇಡಿ ಫ್ರೆಂಡ್ಸ್, ತುಂಬ ಬೇಜಾರಾಗುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಕೆಟ್ಟದಾಗಿ ಕಮೆಂಟ್ಸ್ ಬಂದುಬಿಟ್ಟೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಜನ ಹೇಳ್ತಾರೆ ಆ ಥರ ಮೆಸೇಜ್ ಬರುತ್ತೆ, ಈ ಥರ ಮೆಸೇಜ್ ಬರುತ್ತೆ ಅಂತ. ಸೊ ದಯವಿಟ್ಟು ಆ ಥರ ಮಾಡಬೇಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಿಮಗೆ ಯಾವ ಥರ ಅನಿಸಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇವಾಗ ಕೈ ಮುಗಿದು ಅಮ್ಮನ ಭಂಡಾರ ಎಲ್ಲ ನಾನು ಹಚ್ಕೋತೀನಿ ಇವಾಗ. ಸೊ ಮಕ್ಕಳಿಗೆಲ್ಲ ಹಚ್ತೀನಿ, ನಮ್ಮ ಅತ್ತೆ ದೊಡ್ಡವರಿಗೆಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡಿ ನಾನು ಇವಾಗ ರಿಟರ್ನ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ಹೋಗ್ತಾಯಿದ್ದೀನಿ. ನಾನು ತುಂಬ ಟೈರ್ಡ್ ಬೇರೆ ಆಗಿತ್ತು. ಟೈಮ್ ಬೇರೆ ನೋಡಿ ಅಲ್ಲಿ 1 o'clock ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಿದ್ದೆ ಬೇರೆ ಸರಿಯಾಗಿರಲಿಲ್ಲ ಗಾಡಿಯಲ್ಲಿ. ಸೊ ಹಾಗಾಗಿ ಬೇಗ ನಿದ್ದೆ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡಿ ನಾನು ಇವಾಗ ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸರಿ ಫ್ರೆಂಡ್ಸ್, ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇವಾಗ. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಬಾಯ್ ಫ್ರೆಂಡ್ಸ್.